ಮಹಾಶಿವರಾತ್ರಿ ವಿಶೇಷವಾಗಿ ಶಿವನ ಆರಾಧಿಸುವಂತಹ ದಿನ. ಅಜ್ಞಾನದಿಂದ ಜ್ಞಾನದ ಎಡೆಗೆ ಶಿವ ನಮ್ಮನ್ನ ಕರೆದುಕೊಂಡು ಹೋಗ್ತಾನೆ. ರಾತ್ರಿಯಿಡೀ ಎಲ್ಲೆಡೆ ಸಂಚರಿಸಿ ಭಕ್ತರನ್ನ ಹರಸಿ ಹಾರೈಸ್ತಾನೆ ಅಂತ ಹೇಳಿ ನಂಬಿಕೆಯಿಂದ ಆಚರಿಸುವಂತಹ ಹಬ್ಬವೇ ಮಹಾಶಿವರಾತ್ರಿ ಹಬ್ಬ. ನಾಡಿನಾದ್ಯಂತ ಹಬ್ಬವನ್ನ ವಿಜೃಂಭಣೆಯಿಂದ ಎಲ್ಲರೂ ಕೂಡ ಶಿವನ ಭಕ್ತರು ಆಚರಿಸ್ತಾ ಇದ್ದಾರೆ. ಅದೇ ರೀತಿ ನಾವು ಇವತ್ತು ಶಿವಮೊಗ್ಗದ ವಿನೋಬನಗರದ ಕನಕನಗರದ ಬೀರಲಿಂಗೇಶ್ವರ ದೇವಸ್ಥಾನದಲ್ಲಿ ಇದೀವಿ. ಬೀರಲಿಂಗೇಶ್ವರ ದೇವಸ್ಥಾನದಲ್ಲೂ ಕೂಡ ವಿಶೇಷವಾಗಿ ಹಬ್ಬವನ್ನ ಆಚರಿಸಲಾಗ್ತಾ ಇದೆ. ಹಾಗೆ ಬಂದಂತಹ ಭಕ್ತರಿಗೂ ಕೂಡ ಇಲ್ಲಿ ವಿಶೇಷವಾಗಿ ಶಿವನಿಗೆ ಹಾಲಿನ ಅಭಿಷೇಕ, ಕ್ಷೀರಾಭಿಷೇಕವನ್ನ ಮಾಡಿ ಹಾಗೆ ಅವರು ತಂದಂತಹ ಪುಷ್ಪವನ್ನ ಅಲ್ಲಿ ಅರ್ಚಿಸಲಿಕ್ಕೆ ಒಂದು ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ. ಬೆಳಗ್ಗೆಯಿಂದಲೂ ಕೂಡ ಭಕ್ತರು ಇಲ್ಲಿ ಬಂದು ಶಿವನಿಗೆ ಪೂಜೆಯನ್ನ ಮಾಡಿ ಅವರ ಒಂದು ಭಕ್ತಿಯನ್ನ ಸಮರ್ಪಿಸ್ತಾ ಇದ್ದಾರೆ. ಹಾಗೆ ಈ ದಿನದ ವಿಶೇಷ ಏನು ಬೀರಲಿಂಗೇಶ್ವರ ದೇವಸ್ಥಾನದಲ್ಲಿ ಅಂತ ಅಂದ್ರೆ 4 ಆಯಾಮಗಳಲ್ಲಿ ಇಲ್ಲಿ ಪೂಜೆಯನ್ನ ನಡೆಸಲಾಗುತ್ತೆ. ವಿಶೇಷವಾಗಿ ರಾತ್ರಿಯ ವೇಳೆ ಜಾಗರಣೆಯನ್ನ ಮಾಡ್ತಾರೆ ಶಿವನ ಭಕ್ತರು. ಹಾಗಾಗಿ ಇಲ್ಲಿ ಬರುವಂತಹ ಶಿವನ ಭಕ್ತರಿಗಾಗಿ ಯಕ್ಷಗಾನವನ್ನ ಇಲ್ಲಿ ಹಮ್ಮಿಕೊಳ್ಳಲಾಗಿದೆ. ಈ ರೀತಿಯಲ್ಲಿ ಈ ಒಂದು ಬೀರಲಿಂಗೇಶ್ವರ ದೇವಸ್ಥಾನದಲ್ಲಿ ಮಹಾಶಿವರಾತ್ರಿಯನ್ನು ಆಚರಿಸಲಾಗ್ತಾ ಇದೆ. ಬನ್ನಿ ಒಳಗಡೆ ಹೋಗೋಣ, ದೇವರ ದರ್ಶನವನ್ನ ಮಾಡೋಣ. ಶಿವರಾತ್ರಿ ಹಬ್ಬದಂದು ವಿಶೇಷವಾಗಿ ಭಕ್ತರು ಉಪವಾಸವನ್ನು ಆಚರಣೆ ಮಾಡ್ತಾರೆ. ಹಾಗಾಗಿ ಬಂದಂತಹ ಭಕ್ತರಿಗೆ ಪಾನಕ ಹಾಗೂ ಕೋಸಂಬರಿಯ ಪ್ರಸಾದದ ವ್ಯವಸ್ಥೆಯನ್ನು ಕೂಡ ಈ ಬೀರಲಿಂಗೇಶ್ವರ ದೇವಸ್ಥಾನದಲ್ಲಿ ಮಾಡಲಾಗಿದೆ. ಬಂದಂತಹ ಪ್ರತಿಯೊಬ್ಬ ಭಕ್ತರು ಕೂಡ ದೇವರ ದರ್ಶನವನ್ನು ಪಡೆದು ಪುನೀತರಾಗ್ತಾ ಇದ್ದಾರೆ. ಜೊತೆಗೆ ಪ್ರಸಾದವನ್ನು ಸ್ವೀಕರಿಸಿ ಶಿವನ ಆಶೀರ್ವಾದಕ್ಕೆ ಪಾತ್ರರಾಗ್ತಾ ಇದ್ದಾರೆ. ಈ ರೀತಿ ಮಹಾಶಿವರಾತ್ರಿ ಹಬ್ಬ ನಾಡಿನಾದ್ಯಂತ ಎಲ್ಲರೂ ಕೂಡ ಸಂತೋಷದಿಂದ ಆಚರಿಸ್ತಾ ಇದ್ದಾರೆ. ಅಜ್ಞಾನದಿಂದ ಜ್ಞಾನದ ಎಡೆಗೆ ಪ್ರತಿಯೊಬ್ಬರು ಕೂಡ ನಡೆಯುವ ನಿಟ್ಟಿನಲ್ಲಿ ಮಹಾಶಿವರಾತ್ರಿ ಎಲ್ಲರೂ ಕೂಡ ಆಚರಿಸ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಕೊಟ್ರೇಶ್ ಜೊತೆ ನಂದಿನಿ ಸಾಗರ, ಕನ್ನಡ ಮೀಡಿಯಂ 24x7.